ಚೆನ್ನೈ. ಈಗ ತಾವು ಹೇಳ್ದಂಗೆ ಆರೋಪಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಧರ್ಮಸ್ಥಳದ ಒಂದು ಕೇಸಲ್ಲಿ ಅಂತ ಯಾವ ಕೇಸ್ ಅಂತ ಪಿನ್ ಪಾಯಿಂಟ್ ಮಾಡಿದ್ರೆ ನಾನು ಹೇಳ್ತೀನಿ ಮೇಡಮ್. ಬುರ್ಡೆ ಕೇಸಿಗೆ ಚಿತ್ರದುರ್ಗದಿಂದ ತಮ್ಮಸೇನೆ ಫಂಡಿಂಗ್ ಮಾಡಿದೆ. ಇದು ಆರೋಪ ಮಾಡಿರೋರು ಯಾರು? ಚಿನ್ನಯ್ಯ. ಯಾರು ಆರೋಪಿ ಹೆಸರು? ಚಿನ್ನಯ್ಯ. ಚಿನ್ನಯ್ಯ. ಮೊದಲು ನಿಮಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತೇನೆ. ಆರೋಪಿ ಚಿನ್ನಯ್ಯ ನನಗೆ ಯಾರಂತ ಗೊತ್ತಿಲ್ಲ ಮೊದಲೇದು. ಎರಡನೇದಾಗಿ ನಾನು ಏನೇ ಒಂದು ಆರೋಪ ಚಿನ್ನಯ್ಯ ಬಗ್ಗೆ ಮಾಹಿತಿ ಅಂದರೆ ಇದ್ರ ಮುಖಾಂತರ ಗೊತ್ತು, ಇದ್ರ ಮುಖಾಂತರ ಮಾಧ್ಯಮದ ಮುಖಾಂತರ. ಯಾಕಂದರೆ SIT ರಚನೆ ಆದಾಗ ನಾವು ದುರ್ಗದಲ್ಲಿ ಮಕ್ಕಳಿಗೆ ಅವೇರ್ನೆಸ್ ಕೊಡಬೇಕಂತ ಜಾಗೃತ ಜಾಥಾ ಮಾಡಿದ್ವಿ. ಮಾಡಿದಾಗ ವಿ ವೆಲ್ಕಮ್ಡ್ SIT ಇದನ್ನು ನಾವು ವೆಲ್ಕಮ್ ಮಾಡಿದ್ದು ನಮ್ಮ ದುರ್ಗದಿಂದ. ನಾನು ಅದ್ರ ಮುಂದಾಳತ್ವ ತಗೊಂಡಿದ್ದೆ. ಆದರೆ ನಂಗೆ ಚಿನ್ನಯ್ಯ ಯಾರಂತ ಗೊತ್ತಿಲ್ಲ. ಆಮೇಲೆ ಏನಿದೆ, ನೀವು ಏನು ಹೇಳಿದ್ರಿ ಚಿನ್ನಯ್ಯ ಆರೋಪ ಮಾಡಿದ್ದಾರೆ ಅಂತ, ಅದು ಸತ್ಯಕ್ಕೆ ದೂರಿದೆ. ಮತ್ತು ಅದೇನಿದೆ ಅವ್ರು ಕೋರ್ಟಲ್ಲಿ ಆರೋಪ ಮಾಡಲಿ. ಆಮೇಲೆ ಅವರು ನಾವು ಆ್ಯಕ್ಚುಲಿ ಚಾರ್ಜ್ ಶೀಟ್ ಆಗಲಿಕ್ಕೆ ಮೊದಲು ಅವರು ಕೋರ್ಟ್ಗೆ ವರದಿ ಸಲ್ಲಿಸಬೇಕಾಯಿತು. SIT ಅವರು ಅವ್ರ ವರದಿಗೆ ನಾವು ಕಾಯ್ತಾ ಇದ್ವಿ. ಬಟ್ ಅವರು ಕೊಟ್ಟಿರಲಿಲ್ಲ. ಇವರೇ ಮುಂದೆ ಹೋಗಿದ್ದಾರೆ SIT ವರದಿ ಬೇಕಂತ. ಅದು ನಮಗೂ ಅದೇ ಬೇಕಾಗಿತ್ತು. ಬಟ್ ಇದೇನು ಆರೋಪ ಇದೆ ಫಂಡಿಂಗು, ಇದು ಸತ್ಯಕ್ಕೆ ದೂರ. ಗಿರೀಶ್ ಮಟ್ಟಣ್ಣ ಅವರು ಸಂಪರ್ಕ ಇದ್ರು ಮೇಡಮ್. ಯಾರಿಗೆ? ಗಿರೀಶ್ ಮಟ್ಟಣ್ಣ ಅವರು ನಿಮ್ಗೆ ಏನಾದ್ರು? ನಾವೆಲ್ಲರ ಜೊತೆ ಇದ್ದೀನಿ. ಹೋರಾಟಗಾರರು ಮಟ್ಟಣ್ಣವರಾಗಿರ್ಬೋದು, ಮಹೇಶನಾಗಿರ್ಬೋದು, ನಾವೆಲ್ಲ ಹೋರಾಟಗಾರ. ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಇದ್ದಾಗ ನಾವೆಲ್ಲರ ಜೊತೆಲೇ ಇರ್ತೀವಿ. ಆದರೆ ಈ ವಿಷಯದಲ್ಲಿ ನನಗೆ ಸಂಬಂಧಪಟ್ಟದ್ದು, ನಾನು ಇಂಡಿವಿಜುವಲ್ ಹೇಳೋದು, ನನಗೆ ಫಂಡಿಂಗ್ ಗೊತ್ತಿಲ್ಲ, ನಾನು ಕೊಟ್ಟಿಲ್ಲ. ಮತ್ತೆ ಯಾಕೆ ನಿಮ್ಮ ಹೆಸರು ಈ ಪ್ರಕರಣ ಜೊತೆ ತಳ್ಕಾಗ್ತದೆ? ಅದನ್ನ ಈಗ SIT ಅವ್ರ ತನಿಖೆ ಮಾಡಲಿ. ಅವರು ಏನು ಬ್ಯಾಂಕ್ ಅಕೌಂಟಿಂದ ಅಂತ ಹೇಳ್ತಾರೆ, ಲೆಟ್ ದೆಮ್ ಚೆಕ್. ನಾನು ಮುಕ್ತವಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಸರ್. ನಮಗೆ ಇನ್ನೂ ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಕೋಟಿಗೆ ಎಷ್ಟು ಸೊನ್ನೆ ಇದೆ ಅಂತ ನನಗೆ ಗೊತ್ತಿಲ್ಲ. ಹೋರಾಟ ಮಾಡ್ತೀವಿ ಹೊರತು ನಾವು ದುಡ್ಡಿಗಾಗಿ ಹೋರಾಟ ಮಾಡೋರಲ್ಲ. ವಿ ಫೈಟ್ ಫಾರ್ ದ ಜಸ್ಟಿಸ್. ಇಸ್ ವೆದರ್ ಇಟ್ ಇಸ್ ಎ ಸೌಜನ್ಯ ಆರ್ ಎನಿ ವಿಮೆನ್. ನಿಮಗೆ ಗೊತ್ತಿದ್ದಾಗೆ ದುರ್ಗದಲ್ಲಿ ಬೆಲೆ ಆಲ್ ಓವರ್ ಕರ್ನಾಟಕ ಎಲ್ಲೇ ಹೋದ್ರು ವಿ ಫೈಟ್ ಫಾರ್ ದ ಕಾಸ್ ಆಫ್ ದಟ್ ಇದು ವಿಕ್ಟಿಮ್ಗೆ ಏನು ತೊಂದರೆ ಆಗುತ್ತೆ ಅದ್ರ ಪರವಾಗಿ ನಾವು ಧ್ವನಿ ಎತ್ತಿದ್ದೇವೆ ಹೊರತು ಮತ್ತೇನು ಇಲ್ಲ. ಚಿನ್ನಯ್ಯ ಅವ್ರು ಹೇಳಿದ್ರು ಮೇಡಮ್, ಮಟ್ಟಣ್ಣ ಅವ್ರ ಕಡೆಯಿಂದ ಕಮ್ಯುನಿಕೇಟ್ ಮಾಡಿ ನಿಮ್ಮ ಪರ್ಟಿಕ್ಯುಲರ್ ನಿಮ್ಮ ಹೆಸರು ಫಂಡಿಂಗ್ ಮಾಡಿದ್ರು ಅಂತ ಅವರು ಆ ರೀತಿ ಆರೋಪ ಮಾಡಿದ್ರು. ಇಲ್ಲ, ಅದು ಅವ್ರಿಗೆ ಕೇಳಬೇಕು ನೀವು ಮಟ್ಟಣ್ಣವ್ರನ್ನ. ನನಗೆ ಏನು ಇದ್ರ ಮಾಹಿತಿ ಇಲ್ಲ. ಒಟ್ಟಾರೆ ಚಿನ್ನಯ್ಯ ಅವರ ಆರೋಪಕ್ಕೆ ಹೇಳಿದ್ರು ನಿಮ್ಮ ಮೇಲೆ ಅಲಿಗೇಷನ್ ಮಾಡೋದು. ಅಲ್ಲೆಲ್ಲ ಅಲಿಗೇಷನ್ ಮಾಡೋಕ್ಕೆ ಎಲ್ರಿಗೂ ರೈಟ್ಸ್ ಇದೆ. ಮಾಡಿದ್ದಾರೆ, ಅದನ್ನು ಪ್ರೂವ್ ಮಾಡಬೇಕಲ್ವಾ? ಲೆಟ್ ಇಟ್ ಪ್ರೂವ್ ಇನ್ ದ ಕೋರ್ಟ್. ಲೇಟರ್ ನಾವು ವಿಲ್ ಚಾಲೆಂಜ್ ಇಟ್. ಆರೋಪ ಮಾಡೋದು ಎಲ್ಲರಿಗೂ ಹಕ್ಕಿದೆ ಅಲ್ಲ, ಮಾತಾಡಿದ್ದಾರೆ. ಆದರೆ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳ್ತಾರಲ್ಲ, ನನಗೆ ಆಶ್ಚರ್ಯ ಆಗುತ್ತೆ, ಆಮೇಲೆ ನಗು ಬರುತ್ತೆ. ಸರ್, ಡಾಕ್ಯುಮೆಂಟ್ಸ್ ಇರಬೇಕಂದ್ರೆ ನಾನು ಒಬ್ಬ ಎಜುಕೇಟೆಡ್ ಇದ್ದೇನೆ, ನನಗೂ ಕಾನೂನು ಗೊತ್ತಿದೆ, ಹೋರಾಟದಲ್ಲಿ ಮುಳುಗಿದವರು. ಎಷ್ಟು ವರ್ಷ ನಾನು ಈ ಇದರಲ್ಲಿ ಇದ್ದೇನೆ ಹೋರಾಟದಲ್ಲಿ. ಬರೇ ಒಂದು ಸೌಜನ್ಯ ಕೇಸ್ಗೆ ಹೇಳ್ತೀರಾ, ಎಷ್ಟೆಲ್ಲ ಹೋರಾಟ ಮಾಡಿದ್ವಿ ಜಿಲ್ಲೆ ಪರವಾಗಿ. ಆ ಒಂದು ಇದರಲ್ಲಿ ನಾನು ನಿಮ್ಗೆ ಹೇಳೋದು, ನನಗೆ ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ. ಆಮೇಲೆ ಅವ್ರ ಹೆಂಡತಿ ಅಕೌಂಟ್ಗೆ ಹಾಕಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ಅವ್ರ ಹೆಂಡತಿನ ಅವ್ರು ಯಾರು ಗೊತ್ತಿಲ್ಲ. ಅವ್ರ ಹೆಂಡತಿ ಹೆಂಗೆ ಗೊತ್ತಾಗುತ್ತೆ ನನಗೆ? ನಾನೇ ಸ್ವತಃ ನಾನು ನಿಮ್ಗೆ ಹೇಳಿಕೆ ಕೊಡ್ತಾ ಇದ್ದೇನೆ. ಮತ್ತೆ ಅಷ್ಟು ಮೀರಿ ಇತ್ತಂದ್ರೆ ಯು ಕ್ಯಾನ್ ಚಾಲೆಂಜ್. ಯಾವ ರೀತಿ ಹೋರಾಟ ಮಾಡ್ತಾರೆ? ಹೋರಾಟ ಇಲ್ಲ. ಅವರು ಆರೋಪ ಏನು ಮಾಡಿದಾರೆ ಅವ್ರ ಕಾಪಿ ನೀವು ನನಗೆ ಕೊಡಿ ಮಾಧ್ಯಮದ. ಅವಾಗ ನಾನು ನಿಮ್ಮ ಜೊತೆ ಸಹಕಾರ ಕೊಡ್ತೀನಿ. ಇಟ್ಸ್ ಒಂದು ರಿಕ್ವೆಸ್ಟ್ ನಿಮಗೆ ಮಾಧ್ಯಮದವರಲ್ಲಿ. ಖಂಡಿತ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಮಾಧ್ಯಮ ಯಾರ್ದ ಅಲ್ಲ. ಈ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಒಂದು ಪತ್ರಿಕಾಂಗ ಅಂತ ಇದೆ. ಅದರಿಂದ ಹೊರಗೆ ಬರಲಿ. ನಾವು ಅದನ್ನು ಗೌರವಿಸ್ತೀವಿ ಪತ್ರಿಕಾರಂಗನ. ಆದರೆ ಯಾಕೆ ಈ ವಿಷಯದಲ್ಲಿ ಹಿಂಗಾಗ್ತಿದೆ ನಮಗೆ ಗೊತ್ತಿಲ್ಲ. ನಾವು ಯಾರ ಪರ ಅಲ್ಲ. ಆಮೇಲೆ ಮೊದಲು ನಾನು
ಒಂದು ಧಾರ್ಮಿಕದಲ್ಲಿ ನಾನು ಬೆಳೆದವಳು, ಧಾರ್ಮಿಕತೆ ನನ್ನಲ್ಲಿ ಇದೆ. ನಮಗೆ ಅದನ್ನು ನನ್ನ ತಂದೆ ತಾಯಿ ಕಲಿಸಿದ್ದಾರೆ. ಧರ್ಮಸ್ಥಳ ಅಂದರೆ ರತ್ನಾಕರ್ ಹೆಗಡೆ ಮತ್ತು ಅವ್ರ ತಂದೆಯವ್ರ ಫೋಟೋ ಇಟ್ಕೊಂಡು ನನ್ನ ತಾಯಿ ಪೂಜೆ ಮಾಡ್ತಿದ್ರು. ಧರ್ಮಸ್ಥಳದ ಒಂದು ತಿಂಗಳ 10 ರೂಪಾಯಿ ಮನಿ ಆರ್ಡರ್ ಮಾಡೋದು. ಆ ಭಾವನೆಗಳಲ್ಲಿ ಇರುವಂಥ ನಾವು ಫ್ಯಾಮಿಲಿ ಅವರು. ನಾನು ಧರ್ಮಸ್ಥಳದ ವಿರುದ್ಧ ಮಾತಾಡ್ತೀನಿ, ನೋ ದೇವಸ್ಥಾನದ ಬಗ್ಗೆ ನಾವು ಮಾತಾಡ್ತಿಲ್ಲ. ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ವಿ ರೆಸ್ಪೆಕ್ಟ್. ಮತ್ತೆ ದೇವಸ್ಥಾನದ ಬಗ್ಗೆ ಯಾರೇ ಮಾತಾಡಿದ್ರು ನಾವು ಟಾಲರೇಟ್ ಮಾಡಲ್ಲ, ಯಾರು ಮಾಡಬಾರ್ದು. ನಾವು ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಯಾರೂ ಮಾತಾಡ್ತಿಲ್ಲ. ನಾವು ಆ ಕ್ಷೇತ್ರದ ಬಗ್ಗೆ ಮಾತಾಡ್ತಿಲ್ಲ, ಆ ಊರಿನ ಬಗ್ಗೆ. ಈಗ ಚಿತ್ರದುರ್ಗ ಅಂದ್ರೆ ನಾವು ಇದನ್ನ ಬೇರೆ ಊರಂತ ಹೇಳಲಿಕ್ಕಾಗತ್ತಾ? ಇಲ್ವಲ್ಲ ಸರ್, ಚಿತ್ರದುರ್ಗನೇ ಅನ್ಬೇಕಾ? ಎಲ್ಲಿ ಅಫೆನ್ಸ್ ಅಕ್ಯೂರ್ಡ್ ಅಂತಂದ್ರೆ ಧರ್ಮಸ್ಥಳ ಅಂತಂದ್ರೆ ಇನ್ನು ಎಲ್ಲಿ ಹೇಳಿಕ್ಕಾಗುತ್ತೆ? ಪ್ಲೇಸ್ ಹೇಳ್ತೀವಿ, ಪ್ಲೇಸ್ ಹೇಳಿದ ತಕ್ಷಣ ಕ್ಷೇತ್ರ ಕಂಪೇರ್ ಅಟ್ಯಾಚ್ ಮಾಡ್ಕೊತಾರೆ. ಅದು ತುಂಬಾ ತಪ್ಪು. ಅದು ಅವ್ರಿಗೆ ಯಾರು ತಿಳಿ ಹೇಳೋರಿಲ್ಲ ಅಂತ ಅನ್ಸುತ್ತೆ. ಕ್ಷೇತ್ರ ತಗೋಬೇಡಿ ದಯವಿಟ್ಟು, ಯಾರು ತಗೊಳ್ಬಾರ್ದು, ಯಾರ್ಯಾರು ತಗೊಳ್ಬಾರ್ದು. ಕ್ಷೇತ್ರಕ್ಕೆ ಅದರದೇ ಆದಂಥ ಘನತೆ, ಗೌರವ, ಧಾರ್ಮಿಕ ಭಾವನೆಗಳಿದೆ, ಸಂಬಂಧಗಳಿದ್ದಾವೆ. ಪೂಜನೀಯ ಒಂದು ಕ್ಷೇತ್ರ ಅದು. ಆ ಕ್ಷೇತ್ರನ ಅದು ಮಂಜುನಾಥ ಅಣ್ಣಪ್ಪ ಸ್ವಾಮಿ, ನಮಗೆ ಅದು ಅಷ್ಟೇ ಗೌರವ ಇದೆ, ಭಾವನೆ ಇದೆ. ಅದನ್ನು ಯಾರೂ ಅದು ಧಕ್ಕೆ ತಗ್ದಂಗೆ ಎಲ್ಲರೂ ಜವಾಬ್ದಾರಿ. ಮಹಿಳಾ ಪರ ವಿರುದ್ಧನೇ ಫಂಡಿಂಗ್ ಆರೋಪ. ಇಂಥ ವಿಚಾರದಲ್ಲಿ ಫಂಡಿಂಗ್ ಹೆಸರಲ್ಲಿ ನಿಮ್ಮ ಹೆಸರು ಕೇಳಿ ಬಂದಿರೋದು ಎಷ್ಟು ಮಟ್ಟಿಗೆ, ಏನಂತ? ಎಷ್ಟು ಮಟ್ಟಿಗೆ ಅಂತ ಹೇಳಿದಲ್ಲ, ಫಂಡಿಂಗ್ ಅಂದ್ರೆ ಅದು ಒಂದು ನನಗನ್ಸಿದ ಹಾಗೆ ನಮ್ಮ ಇದು ಏನೋ ಮೆತ್ತಗೆ ಮಾಡಲಿಕ್ಕೆ ಇದು ಹುನ್ನಾರ. ರಮಾ ನಾಗರಾಜನ್ನ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈ ಒಂದು ಫಂಡಿಂಗ್ ಬಂದ ತಕ್ಷಣ ನಾವು ಇದಾಗ್ತೀವಿ ಅಂತ ನಿಜವಾಗ್ಲೂ ಯಾರು ಮಾಡ್ತಿದಾರಲ್ಲ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಐ ವಿಲ್ ಆಕ್ಸೆಪ್ಟ್ ಇಟ್. ಲೆಟ್ ದೆಮ್ ಕಮ್ ಟು ದ ಫೀಲ್ಡ್. ಅಖಾಡ ಗೋಡ ಅಪ್ನ ಮೈದಾನ ಅಪ್ನ ಅಂದಂಗೆ ಈಗ ಮೈದಾನ ಅವ್ರದ್ದೇ, ಗೋಡಾನು ಅವ್ರದ್ದೇ. ಮಾಡಲಿ, ಅದು ಐ ವಿಲ್ ಪ್ರೂವ್ ಇಟ್ ಇನ್ ಕೋರ್ಟ್. ಅವರು ಪ್ರೂವ್ ಮಾಡಲಿ, ಐ ವೆಲ್ಕಮ್ ದೆಮ್. ನಾನು ಚಾಲೆಂಜ್